ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಕೊಬ್ಬರಿ ಹಿಂಡಿ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕೊಬ್ಬರಿ ಹಿಂಡಿ ಅಂತ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತದೆ. ಒಣ ಕೊಬ್ಬರಿಯನ್ನು ಉಪಯೋಗಿಸಿ ಕೊಬ್ಬರಿ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ. ನೋಡಿ, ಇದನ್ನು ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಣ ಕೊಬ್ಬರಿ ಪುಡಿ ಹೇಗೆ ಮಾಡುವುದು ಅಂತ ನೋಡೋಣ. ಈಗ ನಾನಿಲ್ಲಿ ಒಣ ಕೊಬ್ಬರಿಯನ್ನು ಒಂದು ಬಟ್ಲದಷ್ಟು ತೊಗೊಂಡಿದ್ದೇನೆ. ಸಣ್ಣಗೆ ಕಟ್ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿರುವುದು. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೆಂಪು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಾವಿಲ್ಲಿ ಖಾರವನ್ನು ತಗೋಬೇಕಾಗತ್ತೆ. ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ನಾನು 1 ಟೇಬಲ್ ಸ್ಪೂನಿನಷ್ಟು ತೊಗೊಂಡಿದ್ದೇನೆ. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಇಷ್ಟನ್ನು ನಾವು ಇಲ್ಲಿ ಸಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ತುಂಬ ಬೇಗನೆ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ಮಿಕ್ಸಿ ಮಾಡುವುದಾಗಿದೆ. ಇಷ್ಟು ಸಣ್ಣ ಇದ್ದರೆ ಸಾಕು. ನೋಡಿ, ಇವಾಗ ಒಣ ಕೊಬ್ಬರಿ ಪುಡಿಯು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ನಾವು ಕೇವಲ 2 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.